ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. 3 ವರ್ಷಗಳ ಹಿಂದೆ ಬಿಡುಗಡೆ ಆಗಬೇಕಾದಂಥ ಸಿನಿಮಾ ಮಾರಿಗೋಲ್ಡ್. ಬಿಗ್ ಬಾಸ್ ಖ್ಯಾತಿ ಸಂಗೀತ ಶೃಂಗೇರಿ ಮತ್ತು ದೂದ್ ಪೇಡ ದಿಗಂತ್ ಅಭಿನಯದ ಮಾರಿಗೋಲ್ಡ್ ರಾಘವೇಂದ್ರ ನಾಯಕ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನೆನ್ನೆನೆ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ. ಸಿನಿಮಾ ಹೇಗಿದೆ, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಡಿಸ್ಕಸ್ ಮಾಡೋಣ ಬನ್ನಿ. ಸಿನಿಮಾದ ಫ್ಲಾಟ್. ಕಥಾನಾಯಕ ಕೃಷ್ಣ. ಇಲ್ಲಿ ದಿಗಂತ್ ಅವರು ಮಾಡಿರುವಂಥ ಪಾತ್ರ ಏನಾದರೂ ಮಾಡಿ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡಿ ಸೆಟಲ್ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿರ್ತಾನೆ. ಬರೀ ಕನಸು ಕಟ್ಕೊಂಡಿದ್ರೆ ಸಾಕ, ಮಾಸ್ಟರ್ ಮೈಂಡ್ ಇರೋ ಅಂಥ ಕಿಲಾಡಿ ನಮ್ಮ ಕಿಲಾಡಿ ಕೃಷ್ಣ ಒಂದು ಒಳ್ಳೆಯ ಸ್ಕೆಚ್ ಹಾಕಿ ಒಂದು ಗ್ಯಾಂಗ್ನ ಕಟ್ಟೋಕೆ ಪ್ಲ್ಯಾನ್ ಮಾಡ್ತಾನೆ. ಆಗಲೇ ಬಾರ್ ಡ್ಯಾನ್ಸರ್ ಸೋನು. ಈ ಸೋನು ಪಾತ್ರ ಮಾಡಿರೋದು ಸಂಗೀತ ಶೃಂಗೇರಿ. ಕೃಷ್ಣನ ಸ್ನೇಹಿತರಾದ ಗಿಲ್ಕಿ ಮತ್ತು ಸುದಿ ಕೂಡ ಇವನ ಕೈ ಜೋಡಿಸ್ತಾರೆ. ಅಂದ್ರೆ ಇಲ್ಲಿ ಯಶ್ ಶೆಟ್ಟಿ, ಕಾಕ್ರೋಚ್ ಸುದಿ, ದಿಗಂತ್ ಮತ್ತು ಸಂಗೀತ ಶೃಂಗೇರಿ 4 ಜನ ಒಂದು ಗ್ರೂಪ್ ಆಗ್ತಾರೆ. ಆಲ್ರೆಡಿ ಕೃಷ್ಣ ಹಾಕಿರೋ ಸ್ಕೆಚ್ ಪ್ರಕಾರ ಬೆಂಗಳೂರಿನ ಹತ್ತಿರವಿರುವ ಶಿವನ ದೇವಸ್ಥಾನದಲ್ಲಿ ಬಚ್ಚಿಟ್ಟಿರುವಂತಹ 60 kg ಚಿನ್ನನ ಕದಿಯೋಕೆ ಅಂತ ನಿಲ್ತಾರೆ. ಆ ಚಿನ್ನದ ಹಿಂದೆ ಬೀಳ್ತಾರೆ. ಆ ಒಂದು ಗೋಲ್ಡ್ ಇವರಿಗೆ ಹೇಗೆಲ್ಲ ಕಾಡುತ್ತೆ, ಅದನ್ನು ಪಡೆಯೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾರೆ, ಇನ್ನು ಆ ಚಿನ್ನ ಇವರಿಗೆ ಸಿಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಒನ್ಲೈನ್. ಇನ್ನು ಸಿನಿಮಾದ ಪಾಸಿಟಿವ್ಸ್ ಅಂದರೆ ಅದು ಸಿನಿಮಾದ ಸಂಭಾಷಣೆ. ರಘು ನಿಡಿವಳ್ಳಿ ಅವರೇ ಸಿನಿಮಾದ ಮೇನ್ ಪಿಲ್ಲರ್ ಅಂದರೆ ತಪ್ಪಾಗಲ್ಲ. ಅವರ ರೈಟಿಂಗ್ಸ್ ವರ್ಕೌಟ್ ಆಗಿದೆ. ಅಲ್ಲಲ್ಲಿ ಬರೋ ಒನ್ ಲೈನರ್ಗಳು ಮಜಾ ಕೊಡ್ತವೆ. ಆಲ್ಮೋಸ್ಟ್ ಸುಮಾರು ವಿಷಯಗಳನ್ನು ಅಂದರೆ ನಮ್ಮ ಸುತ್ತಮುತ್ತ ನೋಡಿರೋ ನಡೆದಿರೋ ಹಲವಾರು ವಿಷಯಗಳನ್ನು ಸಂಭಾಷಣೆ ಮುಖಾಂತರ ತಂದಿರೋದು ಇಷ್ಟ ಆಯಿತು. ಇನ್ನು ಕಲಾವಿದರ ವಿಷಯಕ್ಕೆ ಬರೋದಾದರೆ ಸಂಪತ್ ಮೈತ್ರಿಯ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ನಲ್ಲಿ ಮಿಂಚಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಅಂತೂ ಚಿಂದಿ ಅಂತ ಹೇಳ್ತೀನಿ. ಇನ್ನು ದಿಗಂತ್ ಅವರ ಲುಕ್ ಚೆನ್ನಾಗಿದೆ, ಎಂದಿನಂತೆ ಅವರ ಪರ್ಫಾರ್ಮ್ ಮಾಡಿದ್ದಾರೆ. ಯಶ್ ಶೆಟ್ಟಿ ಮತ್ತು ಕಾಕ್ರೋಚ್ ಸುದಿ ತಮಗಿರುವ ಸ್ಕ್ರೀನ್ ಸ್ಪೇಸ್ನಲ್ಲಿ ಉತ್ತಮವಾಗಿ ಅಭಿನಯಿಸಿದ್ದಾರೆ. ಇಲ್ಲಿ ಸಂಗೀತ ಶೃಂಗೇರಿ ಅವರ ಕ್ಯಾರೆಕ್ಟರ್ಗೆ ಇನ್ನೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸ್ತು. ಇನ್ಫ್ಯಾಕ್ಟ್ ಪೂರ್ತಿ ಸಿನಿಮಾ ದಿಗಂತ್ ಅವರ ಕೃಷ್ಣನ ಕ್ಯಾರೆಕ್ಟರ್ ಸುತ್ತನೆ ಸುತ್ತೋದ್ರಿಂದ ಕೆಲವೊಂದು ಸೀನ್ಗಳು ಮೊನೋಟನಸ್ ಅನಿಸುತ್ತೆ. ಇರೋ ಎಲ್ಲ ಕ್ಯಾರೆಕ್ಟರ್ಗಳು ಸೊಗಸಾಗಿ ಅಭಿನಯಿಸಿದ್ದಾರೆ. ಇನ್ನು ಸಿನಿಮಾದ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬರೋದಾದರೆ ಒಂದು ಚಿಕ್ಕ ಕಥೆಯನ್ನ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಳೆದಾಡಿ ಸುತ್ತಾಡಿ 2 ಗಂಟೆ ಕಾಲನ ಮುಗಿಸ್ತಾರೆ. ಸಿನಿಮಾ ಫಸ್ಟ್ ಹಾಫ್ ಕತೆ ಶುರು ಆಗ್ತಿದ್ದಂತೆ ಇಂಟರ್ವೆಲ್ ಬಂದು ಬಿಡುತ್ತೆ. ಸಿನಿಮಾ ಸಾಗಿದ್ದೇ ಗೊತ್ತಾಗಲ್ಲ. ಆದರೆ ಸೆಕೆಂಡ್ ಹಾಫ್ ಶುರು ಆಗುವುದು ಮತ್ತೆ ಬಿಗಿನಿಂಗ್ ಇಂದಾನೆ. ಸುತ್ತಿದ್ದ ಜಾಗದಲ್ಲೇ ಕತೆ ಸುತ್ತೋದ್ರಿಂದ ಬೋರ್ ಹೊಡೆಸುತ್ತೆ. ಇದಕ್ಕೆ ಕಾರಣ ಕೆಲವು ಲೊಕೇಶನ್ಗಳನ್ನು ಬಳಕೆ ಮಾಡಿರೋದು. ಮುಖ್ಯವಾಗಿ ಸಿನಿಮಾ ಬಿಗಿನಿಂಗ್ ಇಂದ ಕೊನೆಯ ತನಕ ತೋರಿಸೋ ವಿಂಡ್ ಮಿಲ್ ಜಾಗ ಮೊನಾಟನಸ್ ಅನ್ಸುತ್ತೆ. ಅಲ್ಲಿ ಸಂಭಾಷಣೆ ಜೊತೆಗೆ ಕ್ರಿಯೇಟಿವ್ ಕ್ಯಾಮ್ರಾ ಆಂಗಲ್ಸ್ಗಳನ್ನು ಬಳಕೆ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಒಂದು ಹಾಡು ಬರುತ್ತೆ, ಅದಂತೂ ಲಿಟ್ರಲಿ ಕೆಟ್ಟದಾಗಿದೆ. ಸುಮ್ಮನೆ ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಆಗಬೇಕಾದ್ರೆ ಮಧ್ಯದಲ್ಲಿ ತೋರಿಸಿದಂತಾಯ್ತು. ಆ ಹಾಡು ಇಲ್ಲ ಅಂದಿದ್ರು ಏನು ತೊಂದರೆ ಇರ್ತಿರ್ಲಿಲ್ಲ. ಇನ್ನು ಸಿನಿಮಾದ ರೆಕಾರ್ಡಿಂಗ್ ಕೂಡ ಅಷ್ಟೇನು ಎಫೆಕ್ಟಿವ್ ಆಗಿಲ್ಲ. ಸಂಗೀತ ನಿರ್ದೇಶಕ ವೀರ್ ಸಮರ್ಥ್ ಅವರು ಅಂದ್ರೇನೆ ಇಂಡೋ ವೆಸ್ಟರ್ನ್ ಶೈಲಿಗೆ ಫೇಮಸ್. ಆದರೆ ಇಲ್ಲಿ ಯಾಕೋ ಅವರ ಕೆಲಸ ವರ್ಕೌಟ್ ಆಗಿಲ್ಲ. ಸೌಂಡ್ ಡಿಸೈನ್ ಕೂಡ ಕೆಟ್ಟದಾಗಿದೆ. KS ಚಂದ್ರಶೇಖರ್ ಅವರ ಸಿನಿಮಾಟೋಗ್ರಫಿ ಕೂಡ ಅಂತ ಎಫೆಕ್ಟಿವ್ ಆಗಿಲ್ಲ. ಅವರ ಈ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದರೆ ಇಲ್ಲಿ ಜಾಸ್ತಿ ಏನು ವರ್ಕೌಟ್ ಮಾಡಿಲ್ಲ. ಇರೋದ್ರಲ್ಲಿ ಏನೋ ಮಾಡಿ ಮುಗಿಸ್ಬೇಕು ಅನ್ನೋ ಥರ ಇದೆ. ಅದು ಇನ್ನೂ ಬೆಟರ್ ಆಗ್ಬೋದಿತ್ತು. KM ಪ್ರಕಾಶ್ ಅವರ ಎಡಿಟಿಂಗ್ ಸೊಗಸಾಗಿದೆ. ಒಂದು ಲಿಮಿಟೆಡ್ ಬಜೆಟ್ನಲ್ಲಿ ನಿರ್ದೇಶಕ ರಾಘವೇಂದ್ರ ನಾಯಕ್ ಅವರ ಎಫರ್ಟ್ ಏನೋ ಕಾಣುತ್ತೆ. ಇನ್ನೂ ಸ್ವಲ್ಪ ಹೋಮ್ ವರ್ಕ್ ಮಾಡಿದ್ರೆ ಸಿನಿಮಾ ಇನ್ನೂ ಬೆಟರ್ ಆಗ್ತಿತ್ತು ಅಂತ ಹೇಳ್ತೀನಿ. ಸಿನಿಮಾದ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ನನಗೇನೋ ಸಾಧಾರಣ ಅಂತ ಹೇಳ್ತೀನಿ. ನೀವೇನಾದರೂ ಕ್ರೈಮ್ ಥ್ರಿಲ್ಲರ್ ಜಾನರ್ ಇಷ್ಟಪಡೋರಾದರೆ ಒಂದು ಸಾರಿ ನೋಡ್ಬೋದು ಅಂತ ಹೇಳ್ತೀನಿ. ಫೈನಲಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ಬೋದಾ ಅಂದರೆ ನೋಡಬಹುದು. ಸಂಭಾಷಣೆಯಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ಹೊರತಾಗಿ ಸಿನಿಮಾವನ್ನು ಫ್ಯಾಮಿಲಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಬಹುದು. ಇನ್ನು ಈ ಸಿನಿಮಾ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು ಇಷ್ಟು. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಆಡಿಯನ್ಸ್ ಕೊರತೆ ಕಾಣ್ತಾ ಇದೆ. ಈ ರೀತಿಯ ಸಂದರ್ಭದಲ್ಲಿ ಕನ್ನಡ ಸಿನಿಮಾ ಪ್ರೇಮಿಗಳು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಉಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.